ಹಾಯ್ ಫ್ರೆಂಡ್ಸ್, ಇವತ್ತೊಂದು ಬ್ಯೂಟಿಫುಲ್ಲಾಗಿ ಕಾಣುವಂಥ ಸ್ಲ್ಯಾಂಟಿಂಗ್ ಆರ್ಚ್ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಫ್ರೆಂಡ್ಸ್. ಈ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟಿಗೆ ನಾವು ಬಟ್ಟೆಗೆ ಲಾಕ್ ಮಾಡಿಕೊಂಡು ಇನ್ನೊಂದಕ್ಕಿಂತ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 1 2 3 4 5 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತು ಇನ್ನೂ ಒಂದು ಟೈಮ್ ಲಾಕ್ ಮಾಡಿದ್ದಾದಮೇಲೆ ದಾರ ಮೇಲೆ ಮಾಡಿ ಒಂದು ಕ್ರಿಸ್ಟಲ್ ಬೀಡ್, ನಾನು ಕ್ರಿಸ್ಟಲ್ ಬೀಡ್ ಹಾಕ್ಕೊತಾ ಇದ್ದೀನಿ. ಯಾವ ಬೀಡ್ ಬೇಕಾದರೂ ಯೂಸ್ ಮಾಡ್ಬೋದು. ಕ್ರಿಸ್ಟಲ್ ಬೀಡ್ ಹಾಕಿದ್ದಾದಮೇಲೆ ಬೀಡ್ ಲಾಕ್ ಎಲ್ಲಿ ಬರುತ್ತೋ ಅಲ್ಲಿಗೆ ಮತ್ತು ಲಾಕ್ ಮಾಡಿಕೊಂಡು 1 2 3 4 5 ಚೈನ್ ಹಾಕಿ ಇದರ ಬಟ್ಟೆ ತಿರುಗಿಸ್ಕೊಂಡು ನಾವು 2 ಲಾಕ್ ಮಾಡಿರ್ತೀರಲ್ಲ, ಆ 2 ಲಾಕ್ ಮಧ್ಯೆ ಲಾಕ್ ಮಾಡಿಕೊಂಡು ಮತ್ತು ಬಟ್ಟೆ ಸೀದಾ ಮಾಡ್ಕೊಬೇಕು ಫ್ರೆಂಡ್ಸ್. 1 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ನಾವು 5 ಚೈನ್ ಹಾಕಿರ್ತೀರಲ್ವ, ಆ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆ ಮಾಡ್ಕೊಂಡು 1 2 3 4 5 6 7 8 9 10 11 12 ಡಬಲ್ ಕ್ರೋಶೆ ಬಂದಿದೆ ಫ್ರೆಂಡ್ಸ್. ನಾವು 5 ಚೈನ್ ಗ್ಯಾಪ್ಗೆ ಪೂರ್ತಿ ನನಗೆ 12 ಡಬಲ್ ಕ್ರೋಶೆ ಬಂದಿದೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ 1 2 ಚೈನ್ ಹಾಕಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತು ಬಟ್ಟೆನ ಈ ಥರ ಉಲ್ಟ ಮಾಡಿಕೊಂಡು 1 ಚೈನ್ ಹಾಕ್ಕೊಳ್ಬೇಕು. 1 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ನಾವು ಡಬಲ್ ಕ್ರೋಶೆ ಹಾಕಿರ್ತೀರಲ್ವ, ಆ ಹೋಲ್ ಗ್ಯಾಪ್ಗೆ ನಾವು ವರ್ಕ್ ಮಾಡ್ತಾ ಹೋಗೋದು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 1 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇನ್ನೊಂದು ಹೋಲ್ ಗ್ಯಾಪ್ಗೆ ಡಬಲ್ ಕ್ರೋಶೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಕುಚ್ಚಾಕಿದ್ರೆ ಅಷ್ಟೊಂದು ಲುಕ್ ಇರಲ್ಲ ಈ ಡಿಸೈನ್ಗೆ. ಕುಚ್ಚಾಕ್ದಿರ ನಾವು ಹಾಕೋಣ ಅಂತ ಡಿಸೈನ್ ಇದು.
ಡಬಲ್ ಕ್ರೋಶೆ ಬರುತ್ತೆ ನಮಗೆ. ಅದ್ರ ಮಧ್ಯೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ನಾವು ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಒಂದು, ಎರಡು, ಮೂರು, ನಾಲ್ಕು, 5, 6, 7, 8, 9, 10 ಡಬಲ್ ಕ್ರೋಶೆ ನಾವು ಹಾಕಿದ್ದೀರಿ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಸೀದಾ ಮಾಡಿಕೊಂಡು ದಾರ ಮೇಲೆ ಮಾಡಿ ಸ್ಮಾಲ್ ಬೀಡ್ ಆ್ಯಡ್ ಮಾಡಿಕೊಂಡು ನಾವು ಡಬಲ್ ಕ್ರೋಶೆ ಹಾಕಿರ್ತೀರಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಈ ಥರ ಸ್ಮಾಲ್ ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬ ಇರುತ್ತಲ್ಲ ಅಷ್ಟೇ ಒಳಗಡೆನೆ ಲಾಕ್ ಮಾಡ್ಕೊಂಡು ನೋಡಿ ಈ ಥರ ಬೀಡ್ ಹಾಕ್ಕೊಂಡು ಈ ಥರ ಕಂಬ ಇರುತ್ತಲ್ಲ ಫ್ರೆಂಡ್ಸ್, ಈ ಗ್ಯಾಪ್ಗೆ ನೋಡಿ ಈ ಥರ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗೆ ನಾವು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ನಾವು 12 ಡಬಲ್ ಕ್ರೋಶ್ ಹಾಕಿರೋದಕ್ಕೆ 12 ಬೀಡು ಆ್ಯಡ್ ಆಗುತ್ತೆ. ಇದಕ್ಕೆ ಬೀಡ್ ಏನಾದರೂ ಸ್ವಲ್ಪ ದಪ್ಪ ಇದ್ದರೆ ಅದಕ್ಕೆ ನೀವು ನೋಡಿಕೊಂಡು ಚೈನ್ಸ್ ಹಾಕ್ಕೊಬೇಕು ಫ್ರೆಂಡ್ಸ್. ಅದರ ಸುತ್ತ ಎಷ್ಟು ಬರುತ್ತೋ ಅಷ್ಟು ಚೈನ್ಸು ನೀವು ಹಾಕ್ಕೊಬೇಕು. ಬೀಡ್ ಆದಮೇಲೆ ಈ ಥರ ಕಾಣುತ್ತೆ. ಎಲ್ಲ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. 1, 2, 3, 4, 5 ಮತ್ತು 5 ಚೈನ್ ಹಾಕಿ ಎಲ್ಲ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನೂ ಒಂಟೆ ಲಾಕ್ ಮಾಡ್ಕೊಂಡು ನೋಡಿ ಈ ಥರ ಕಾಣುತ್ತೆ ಡಿಸೈನ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡಿಸೈನ್. ಲಾಸ್ಟಲ್ಲಿ ನಾನು ಮತ್ತೆ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು 2 ಚೈನ್ ಹಾಕಿ ಕಟ್ ಮಾಡಿದ್ದೀನಿ ದಾರನ. ಸೀರೆ ಪೂರ್ತಿ ನಾವು ಸೀರೆಗೆ ಹಾಕ್ಕೊಂಡ್ರು ಅಷ್ಟೇ ಇದೇ ಥರ ಹಾಕ್ಕೊಳೋದು. ಕುಚ್ಚು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಕುಚ್ಚು ಹಾಕಿದ್ರೆ ಇದು ಆರ್ಚೆ ದೊಡ್ಡದಾಗಿರುತ್ತಲ್ವ, ಕುಚ್ಚು ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ.
ಹಿಂಗೆ ಹಾಕ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ ಸೀರೆಗಂತೂ ಹಾಕಿದ್ರೆ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.